ನಮಸ್ಕಾರ. ಈಗ ಭಾಳಷ್ಟು ಕೃಷಿಕರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಈ ಗೊಬ್ಬರಗಳನ್ನ ಕೊಡ್ಬೋದಾ ಶುಂಠಿಗೆ ಅಂತ. ಗೊಬ್ಬರಗಳು ಅಂದರೆ ಇಲ್ಲಿ ರಸಗೊಬ್ಬರಗಳು. ಸಾಧಾರಣ ನಾಟಿ ಮಾಡುವ ಸಮಯದಲ್ಲಿ ಸಾವಯವ ಗೊಬ್ಬರಗಳು ಜೊತೆಗೆ ಈ ರಂಜಕ ಇರ್ತಕ್ಕಂಥ ಗೊಬ್ಬರಗಳನ್ನ ಕೊಟ್ಟಿರ್ತಾರೆ. ಅದು DAP ಇರ್ಬೋದು, SSP ಇರ್ಬೋದು, ರಾಕ್ ಫಾಸ್ಫೇಟ್ ಇರ್ಬೋದು, ಮತ್ತು ಜೊತೆಗೆ ಬೇವಿನ ಹಿಂಡಿ, ಬೇರೆ ಬೇರೆ ಏನೇನು ಬಯೋ ಫರ್ಟಿಲೈಸರ್ಸು, ಬಯೋ ಪೆಸ್ಟಿಸೈಡ್ಸು ಎಲ್ಲ ಕೊಟ್ಟಿರ್ತಾರೆ. ಈಗ ಉದಾಹರಣೆಗೆ ಈ ಒಂದು ಚಿತ್ರದಲ್ಲಿರ್ತಕ್ಕಂಥ ಒಂದು ಫೀಲ್ಡ್ 48 ದಿನ ಆಗಿದೆ. ಸೊ ಯಾವುದೇ ಕಾರಣಕ್ಕೂ ಈ ಜಮೀನಿಗೆ ಯಾವುದೇ ರಸಗೊಬ್ಬರಗಳನ್ನ ಇನ್ನೂ ಸಹ ಕೊಟ್ಟಿಲ್ಲ. ಸಾಧಾರಣ ನಾವು ಶುಂಠಿಗೆ ರಸಗೊಬ್ಬರಗಳನ್ನ ಕೊಡುವಾಗ 4ರಿಂದ 5 ಸರಿ ಸ್ಪ್ಲಿಟ್ ಮಾಡಿಸಿರ್ತೀವಿ. ಅಂದರೆ ಒಂದು ಬೇಸಲ್ ಡೋಸು ನಾಟಿ ಮಾಡುವಾಗ, ತದನಂತರ 45 ದಿನ, 90 ದಿನ, 120 ದಿನ, 150 ದಿನಕ್ಕೆ ಈ N ಮತ್ತು K ಮತ್ತು ಅವಶ್ಯಕತೆಗೆ ತಕ್ಕಷ್ಟು ಮೈಕ್ರೋನ್ಯೂಟ್ರಿಯೆಂಟ್ಗಳನ್ನ ಸ್ಪ್ಲಿಟ್ ಮಾಡಿ ಹಾಕ್ಲಿಕ್ಕೆ ಹೇಳಿರ್ತೀವಿ. ಈಗ ಕೊಡಲೇಬೇಕು. ಏಕೆಂದರೆ ನೋಡಿ, ಇಲ್ಲಿ ಶುಂಠಿ ಎಲ್ಲ ಹುಟ್ಟಿದೆ. ಅದಕ್ಕೆ 2 ತಿಂಗಳಿಂದ ಒಂದು 4 ತಿಂಗಳವರೆಗೂ ಬೆಳವಣಿಗೆಯ ವೇಗ ಜಾಸ್ತಿ ಇರುತ್ತೆ. ಆದರೆ ಈ ಸರಿ ಸ್ವಲ್ಪ ಈ ತಾಪಮಾನ, ಉಷ್ಣಾಂಶ ಜಾಸ್ತಿಯಾಗಿ ಕೆಲವರಿಗೆ ಹೆದರಿಕೆ. ಈಗಲೇ ತುಂಬ ಬಿಸಿಲಿದೆ, ಉಷ್ಣಾಂಶ ಜಾಸ್ತಿ ಇದೆ, ಗೊಬ್ಬರ ಕೊಟ್ಟರೆ ತೊಂದರೆ ಆಗುತ್ತಾ ಅಂತ. ಅವರ ಒಂದು ಯೋಚನೆ ಸರಿಯಾಗಿದೆ. ಆದರೆ ನಾವು ಗೊಬ್ಬರಗಳನ್ನ ಕೊಡಬೇಕು. ಆದರೆ ಏನು ನಾವು ಸಜೆಸ್ಟ್ ಮಾಡಿದ್ದೀವಿ, ಶಿಫಾರಸು ಮಾಡಿರ್ತೀವಿ, ಅಷ್ಟು ಗೊಬ್ಬರ ಒಂದೇ ಸರಿ ಕೊಡೋದು ಬೇಡ. ಇನ್ನೂ ಒಂದು ಸ್ಪ್ಲಿಟ್ ಜಾಸ್ತಿ ಆದರೂ ಪರವಾಗಿಲ್ಲ. ಈಗೇನು ನಾವು 45 ದಿನಕ್ಕೆ ಈ ಸಾರಜನಕ ಮತ್ತು ಪೊಟ್ಯಾಷ್ ಗೊಬ್ಬರಗಳನ್ನ ಏನು ಹೇಳಿರ್ತೀವಲ್ಲ ಪ್ರಮಾಣನ, ಅದರಲ್ಲಿ ಒಂದು 50% ಕೊಡ್ಬೋದು. ಇಲ್ಲ ಅದಕ್ಕೂ ಉತ್ತಮವಾದಂಥ ಮಾರ್ಗ ಅಂದರೆ ಅದನ್ನೇ ನೀವು ವಾರ 4 ಸರಿ ಏನಾದರೂ ನೀವು ಈ ನೀರಿನಲ್ಲಿ ಕರಗಿಸಿ ಕೊಟ್ಟರೆ ಇನ್ನೂ ಉತ್ತಮ. ಯಾಕೆಂದರೆ ಗೊಬ್ಬರ ಕೊಟ್ಟಾಗ ಗೊಬ್ಬರಗಳಲ್ಲಿ ನಮಗೆ ಈ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ. ಇನ್ ದ ಸೆನ್ಸ್ ನಾವು EC ಅಂತ ಏನು ಕರಿತೀವಿ, ಲವಣಾಂಶ, ಈ ಗೊಬ್ಬರಗಳಲ್ಲಿ ಸಾಲ್ಟ್ ಇಂಡೆಕ್ಸು ಸುಮಾರು ಗೊಬ್ಬರಗಳಿಗೆ ಜಾಸ್ತಿ ಇರುತ್ತೆ. ಅದು ಕೊಟ್ಟಾಗ ನಮಗೆ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆ ಇರೋದ್ರಿಂದ 45ನೇ ದಿನಕ್ಕೆ ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರಗಳನ್ನು ನೀವು ವಾರಕ್ಕೊಮ್ಮೆ 4 ಬಾರಿ, ಇನ್ನೊಂದು ತಿಂಗಳಾಗೋವರೆಗೂ ಕೂಡ ಅದನ್ನು ನೀವು ನೀರಿನ ಮೂಲಕ ಡ್ರೆಂಚಿಂಗ್ ಮುಖಾಂತರ ಕೊಡೋಕ್ಕೆ ಅವಕಾಶ ಇದ್ದರೆ ಕೊಟ್ಟರೆ ತುಂಬ ಒಳ್ಳೆಯದು. ಇಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಆ ಗೊಬ್ಬರನ ನೀವು 2 ಸ್ಪ್ಲಿಟ್ ಮಾಡಿಕೊಂಡು ಅರ್ಧ ಪ್ರಮಾಣದಷ್ಟನ್ನು ಈಗ ಕೊಡಬೇಕು. ಆದರೆ ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ನನ್ನ ಒಂದು ಶಿಫಾರಸು ಅಥವಾ ಸಲಹೆ ಅಂದರೆ, ಒಂದು ಕಾಂಟ್ಯಾಕ್ಟ್ ಫಂಗಿಸೈಡ್, ಮ್ಯಾಂಕೋಸೆಬ್ ಇರ್ಬೋದು, ಝೈನೆಬ್ ಇರ್ಬೋದು, ಯಾವ್ದಾರ ಇರ್ಬೋದು, ಒಂದು ಕವಚ್, ಕ್ಲೋರೋಥ್ಯಾಲೋನಿಲ್ ಇರ್ಬೋದು, ಅದನ್ನು ಚೆನ್ನಾಗಿ ನಾವು ಶುಂಠಿ ಮೇಲೆ, ಬುಡಭಾಗಕ್ಕೆ, ಕಾಂಡಗಳ ಮೇಲೆ ಚೆನ್ನಾಗಿ ಹಿಡಿದು ನಂತರ ಗೊಬ್ಬರ ಕೊಡಬೇಕು. ಆದರೆ ಗೊಬ್ಬರ ಕೊಟ್ಟು ನಾವು ಅದಕ್ಕೆ ಮಣ್ಣು ಕೊಡಲಿಲ್ಲ ಅಂದರೆ ಪ್ರಯೋಜನ ಆಗಲ್ಲ. ಗೊಬ್ಬರ ಮಣ್ಣೊಳಗಡೆ ಹೋಗಬೇಕು. ಕಾರಣ ಈ ಒಂದು ಟೆಂಪ್ರೇಚರ್, ಉಷ್ಣತೆಗೆ ನಾವು ಕೊಟ್ಟಂಥ ಗೊಬ್ಬರ ವೊಲಟಲೈಸ್ ಆಗಿ ನ್ಯೂಟ್ರಿಯೆಂಟ್ ಲಾಸ್ ಆಗುತ್ತೆ. ಹಾಗಾಗಿ ನಾವು ಗೊಬ್ಬರ ಕೊಟ್ಟು ಒಂದಿಷ್ಟು ಮಣ್ಣುಗಳನ್ನು 1 ಇಂಚು, 1.5 ಇಂಚು ಅದ್ರ ಮೇಲೆ ಮಣ್ಣು ಹಾಕಿ ಮತ್ತು ಸೂಕ್ತ ಪ್ರಮಾಣದಲ್ಲಿ ನೀರನ್ನು ಕೊಡೋದು ಸದ್ಯಕ್ಕೆ ಅತ್ಯಂತ ಸಮರ್ಪಕವಾದಂತಹ ಒಂದು ಸಲಹೆ ಅಂತ ನಾನು ಈ ಮೂಲಕ ಶುಂಠಿ ಕೃಷಿಕರಿಗೆ ಹೇಳ್ತಾ ಇದ್ದೀನಿ. ಆದರೆ ಎಷ್ಟೆಷ್ಟು ಗೊಬ್ಬರ ಕೊಡಬೇಕು ಅನ್ನೋದು ಅವರವರ ಮಣ್ಣಿನ ಗುಣದ ಮೇಲೆ, ಮತ್ತು ನಾವೆಷ್ಟು ನಿರೀಕ್ಷಿತ ಇಳುವರಿ ಅನ್ನೋ ಒಂದು ಗುರಿ ಮಾಡ್ಕೊಂಡಿದ್ದೀವಿ ಅದರ ಆಧಾರದ ಮೇಲೆ ಬದಲಾಗ್ತಾ ಹೋಗುತ್ತೆ. ಇಲ್ಲಿ ಎಲ್ರಿಗೂ ನಾನು ಇಷ್ಟೇ ಗೊಬ್ಬರ ಕೊಡಿ ಅಥವಾ ಇದೇ ಗೊಬ್ಬರ ಕೊಡಿ ಅಂತ ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ನಿಮ್ಮ ಮಣ್ಣಿನ ಪರೀಕ್ಷೆಯ ವರದಿ ಇದ್ದರೆ ಅದರ ಆಧಾರದ ಮೇಲೆ ನಾನು ಈಗ ಆಲ್ರೆಡಿ ಸುಮಾರು 200 ಜನಕ್ಕೂ ಹೆಚ್ಚಿಗೂ ಕೊಟ್ಟಿದ್ದೀನಿ ಈಗ ಸ್ಕೆಡ್ಯೂಲು. ಅದನ್ನು ಫಾಲೋ ಮಾಡಬೇಕು. ಸೊ ಕೇಳಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದ.